ಮಹಿಳಾ ಮೀಸಲಾತಿ ಬಿಲ್ ಜಾರಿಗೆ ಯಾಕೆ ತರಾತುರಿ ಎನ್ನುವಂತ ಪ್ರಶ್ನೆ ಎತ್ತಿದ್ದಾರೆ. ಏನೋ ಕಾಂಗ್ರೆಸ್ ನಾಯಕರು ಈ ಬಗ್ಗೆ ಪ್ರಶ್ನೆಯನ್ನ ಕೇಳುತ್ತಿದ್ದಾರೆ ಅಂತ ಪ್ರಮುಖವಾಗಿ ಮಹಿಳಾ ಮೀಸಲಾತಿಯ ಬಿಲ್ ಅನ್ನ ಜಾರಿ ಮಾಡುವುದರಲ್ಲಿ ಯಾಕೆ ಇಷ್ಟೊಂದು ತರಾತುರಿ ನಿಮಗೆ? ಕಾಂಗ್ರೆಸ್ ನಾಯಕರು ಈ ಬಗ್ಗೆ ಪ್ರಶ್ನೆ ಕೇಳ್ತಿದ್ದಾರೆ ಎನ್ನುವಂತ ಮಾತುಗಳನ್ನ ಈಗ ಅದನ್ನ ಪ್ರಶ್ನೆ ಮಾಡಿ ಕಾಂಗ್ರೆಸ್ಸಿನ ವಿರುದ್ಧ ಸಂಸದ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಸಿಂದ ಈ ರೀತಿ ಪ್ರಶ್ನೆ ಬರ್ತಾ ಇದೆ. ನಂತರದಲ್ಲಿ ಕಾಂಗ್ರೆಸ್ ವಿರುದ್ಧ ಕೂಡ ಗುಡುಗಿದ್ರು. 40 ವರ್ಷ ಕಾದಿದ್ದೇವೆ, ಇನ್ನೆಷ್ಟು ವರ್ಷ ನಾವು ಕಾಯಬೇಕು? ಇದಕ್ಕಿಂತ ತರಾತುರಿನ ಏನು? ಕ್ಷೇತ್ರ ಮರು ವಿಂಗಡಣೆಗೆ ವಿರೋಧಿಸುತ್ತಿದ್ದಾರೆ. ಮರು ವಿಂಗಡಣೆ ಕ್ಷೇತ್ರಗಳನ್ನ ಕೂಡ ಕಮ್ಮಿ ಮಾಡಲ್ಲ, ಯಾವ ರಾಜ್ಯಗಳದ್ದು ಕ್ಷೇತ್ರಗಳನ್ನ ಕಮ್ಮಿ ಮಾಡಲ್ಲ. ಈ ಕಾಯ್ದೆ ತರೋದು ಕಾಂಗ್ರೆಸ್ಸಿಗೆ ಇಷ್ಟ ಇಲ್ಲ. ಮಹಿಳಾ ಮೀಸಲಾತಿ ಕಾನೂನು ಎಲ್ಲಾದರೂ ಜಾರಿಯಾದ್ರೆ ಪ್ರಧಾನಿ ಮೋದಿ ಅವರಿಗೆ ಕ್ರೆಡಿಟ್ ಹೋಗುತ್ತೆ. ಹೀಗ ಕಾಂಗ್ರೆಸ್ನವರು ಬಿಲ್ಲನ್ನ ವಿರೋಧ ಮಾಡ್ತಿದ್ದಾರೆ. ಈ ರೀತಿಯಾಗಿ ಕಾಂಗ್ರೆಸ್ಸಿನ ವಿರುದ್ಧ ಸಂಸದ ತೇಜಸ್ವಿ ಸೂರ್ಯ ಅಸಮಾಧಾನಗಳನ್ನ ಹೊರಗಾಕಿ ಇದು ಕ್ರೆಡಿಟ್ಗೋಸ್ಕರನೇ ಹೀಗಾಗ್ತಿರುವುದು, ತರಾತುರಿಗೆಲ್ಲ 45 ವರ್ಷ ಕಾಯ್ದಿದ್ದೇವೆ, ಇನ್ನೆಷ್ಟು ಕಾಯಬೇಕು ಅಂತ ಸಂಸದ ತೇಜಸ್ವಿ ಸೂರ್ಯ ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿದರು. ಸಂವಿಧಾನ ತಿದ್ದುಪಡಿ ತಂದಿದ್ವಿ 2023ರಲ್ಲಿ. ಆ ಸಂವಿಧಾನ ತಿದ್ದುಪಡಿಗೆ ಒಂದು ಅಮೆಂಡ್ಮೆಂಟ್ ನ ತರೋಣ. 2027ರ ಸೆನ್ಸಸ್ ನ ಆಧಾರದ ಬದಲು 2011ನೇ ಇಸ್ವಿಯ ರೆಡಿ ಇರುವಂತ ಸೆನ್ಸಸ್ ನ ಆಧಾರದ ಮೇಲೆನೆ ಇವಾಗ ನಾವು ಡಿಲಿಮಿಟೇಷನ್ ಮಾಡಿ 2034ರಲ್ಲಿ ರಿಸರ್ವೇಶನ್ ಕೊಡೋದ್ರ ಬದಲು 2023ರಿಂದನೇ ನಾವು ರಿಸರ್ವೇಶನ್ ಕೊಡೋಣಂತೆ. ನಮ್ಮ ಹೆಣ್ಮಕ್ಳು ಕೂಡ ಸಂಸತ್ನಲ್ಲಿ, ನಮ್ಮ ವಿಧಾನಸಭೆಗಳಲ್ಲಿ ಅವರು ಕೂಡ ಶಾಸಕಿಯರಾಗಿ ಸಂಸದರಾಗಿ ಬರ್ಲಿ ಎನ್ನುವಂತ ನಮ್ಮ ಉದ್ದೇಶ ಏನಿತ್ತು ಅದನ್ನ ಇವತ್ತು ಕಾಂಗ್ರೆಸ್ ಪಾರ್ಟಿ ವಿರೋಧ ಮಾಡಿದ್ರು. ಈಗ ಕೇಳ್ತಾ ಇದ್ದಾರೆ ಅರ್ಜೆನ್ಸಿ ಏನಿತ್ತು ಅಂತ. ಏನ್ ಅರ್ಜೆನ್ಸಿ ಇತ್ತು? ಈಗಲೇ ಯಾಕೆ ಸೆಷನ್ ತರಬೇಕಿತ್ತು? 40 ವರ್ಷದ ಅರ್ಜೆನ್ಸಿ ಸಾಕಾಗಿಲ್ವಾ ಕಾದಿರೋದು? 40 ವರ್ಷದ್ದು ಸಾಕಾಗಿಲ್ಲ ಅಂದ್ರೆ ಇನ್ನೆಷ್ಟು ಪೇಷನ್ಸ್ ಇಂದ ಕಾಯ್ಬೇಕು? ಅರ್ಜೆನ್ಸಿ ಇರೋದು ಯಾರಿಗೆ? ಯಾರಿಗೆ ಮಾಡಬೇಕು ಅಂತಿದೆ ಅವ್ರಿಗೆ ಅರ್ಜೆನ್ಸಿ ಇದೆ. ಇದನ್ನ ನಾವು ಮಹಿಳೆಯರಿಗೆ ಹಕ್ಕನ್ನ ಕೊಡಬೇಕು ಅಂತ. ಯಾರಿದನ್ನ ಕುಂಟು ನೆಪ ಕೊಟ್ಟು ಇನ್ನೂ 10 ವರ್ಷ ಮುಂದಕ್ಕೆ ಹಾಕೋಣ, ಇನ್ನೂ 20 ವರ್ಷ ಮುಂದಕ್ಕೆ ಹಾಕೋಣ ಅಂತಾರೆ, ಅವ್ರಿಗೆ ಅರ್ಜೆನ್ಸಿ ಇಲ್ಲ. ಇದು ನೋಡಿ, ಕಾಂಗ್ರೆಸ್ನವರು ಇದ್ದಾರಲ್ಲ, ಇವರು ಬಿಬಿಎಂಪಿಯನ್ನ ಭಾಗ ಮಾಡಿದ್ರು. ಬಿಬಿಎಂಪಿಯನ್ನ ಪಂಚ ಪಾಲಿಕೆಯನ್ನ ಮಾಡಿದ್ದು ಈಗ ಜಿಬಿಎ ಆಗ್ಬಿಟ್ಟಿದೆ. 198 ವಾರ್ಡ್ಗಳಿದ್ದಿದ್ದು 369 ವಾರ್ಡ್ಗಳಾಗಿದೆ. ಈಗ ಜಿಬಿಎನಲ್ಲಿ ವಾರ್ಡ್ ಮರು ವಿಂಗಡಣೆಯನ್ನ ಮಾಡಿದಾಗ ಜನಸಂಖ್ಯೆ ಕೂಡ ಜಾಸ್ತಿ ಆಗಿತ್ತು ಅಂತ ತೇಜಸ್ವಿ ಸೂರ್ಯ ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರು. ಅಂದ್ರೆ ಛಿದ್ರವಾಗ್ಬಿಡುತ್ತೆ, ಒಡಿತಾರೆ, ಡಿಲಿಮಿಟೇಷನ್ ಕಮಿಷನ್ ಇಂದ ಕ್ಷೇತ್ರಗಳ ಪುನರ್ ವಿಂಗಡಣೆ ಹೇಗ್ ಮಾಡ್ತಾರೆ, ಒಂದಿಷ್ಟು ಅನುಮಾನಗಳಿದೆ, ಸ್ಪಷ್ಟತೆಗಳಿಲ್ಲ ಅಂತ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳು ಎತ್ತಿರುವ ಪ್ರಶ್ನೆ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತಾ ಬಿಬಿಎಂಪಿಯನ್ನ ಪಂಚಪಾಲಿಕೆ ಮಾಡಿದ್ರು. ಮೊದಲೆಲ್ಲ 198 ವಾರ್ಡ್ಗಳಿದ್ದಿದ್ದು ಈಗ 369 ವಾರ್ಡ್ಗಳನ್ನಾಗಿ ಇವ್ರು ಮಾಡಿದ್ದಾರೆ. ಜಿಬಿಎ ಆಗಿದೆ. ಈಗ ಎಲ್ಲಾದ್ರೂ ಮರು ವಿಂಗಡಣೆ ಮಾಡಿದಂಥ ಸಂದರ್ಭದಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿತ್ತು, ಹಾಗಾಗಿ ಎಲ್ಲ ಡಿವೈಡ್ ಮಾಡೋ ಪ್ರಕ್ರಿಯೆ ಆಯಿತು. ಜೊತೆಯಲ್ಲಿ ದೇಶದಲ್ಲಿ ಮರು ವಿಂಗಡಣೆ ಮಾಡಿದ್ರೆ ಜನಸಂಖ್ಯೆ ಜಾಸ್ತಿ ಆಗ್ಲಿಲ್ವಾ ಅದಾಗಿಯೂ ಕೂಡ ಪ್ರಶ್ನೆ ಕೇಳಿದ್ರು. ಇದು ಸಿಎಂ ಡಿಸಿಎಂ ಸೇರಿ ಕಾಂಗ್ರೆಸ್ ಮಾಡ್ತಿರುವಂತ ಇದೊಂದು ನಾಟಕ. ಇದು ಬೇಕು ಅಂತ ಹೀಗೆ ಮಾಡ್ತಿದ್ದಾರೆ. ಇವರು ಬಿಬಿಎಂಪಿಯನ್ನ ಒಡೆದು ಪಾಲಿಕೆಗಳನ್ನ ಎಕ್ಸ್ಪಾಂಡ್ ಮಾಡಿದಂಥ ಸಂದರ್ಭದಲ್ಲಿ ಯಾವುದೂ ಪ್ರಶ್ನೆ ಆಗಲ್ಲ. ಇವಾಗ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ, ಹಾಗಾಗಿ ಕ್ಷೇತ್ರ ಮರು ವಿಂಗಡಣೆ ಮಾಡುವಂತ ಡೆಲಿಮಿಟೇಷನ್ ವಿಚಾರಕ್ಕೆ ಕೈ ಹಾಕ್ತಾರೆ. ಮಹಿಳೆಯರಿಗೆ ಮೀಸಲಾತಿ ಕೊಡುವ ಅಂಶಕ್ಕೆ ನಾವು ಹೋಗ್ತೀವಿ. ಹಾಗಾದ್ರೆ ಕಾಂಗ್ರೆಸ್ ಯಾಕೆ ನಾಟಕಗಳನ್ನ ಆಡ್ತಿದೆ ಅಂತ ಕೆಲವು ವಿಚಾರವನ್ನ ಎತ್ತಿದ್ರು. ಒಂದು ಬಿಬಿಎಂಪಿನ 5 ಮಾಡಿದ್ರು. ಬಿಬಿಎಂಪಿಲಿ 200 ಎಷ್ಟಿದ್ದು ಸರ್? 225 ಇದ್ದಿದ್ದ. 198 ಸೀಟ್ ಇತ್ತು, 198 ವಾರ್ಡ್ ಇತ್ತು ಬಿಬಿಎಂಪಿಲಿ. ಇವ್ರೇನ್ ಮಾಡಿದ್ರು? ಅದನ್ನ 5 ಜಿಬಿಎ ಮಾಡಿ 5 ಕಾರ್ಪೊರೇಷನ್ ಮಾಡಿ ಟೋಟಲಿ ಇವಾಗ 268 ಮಾಡಿದ್ದಾರೆ. ಇವಾಗ ಅಲ್ಲ 369 ಮಾಡಿದ್ದಾರೆ. ಏನ್ ಕಾರಣ ಕೊಟ್ರು? ಇಲ್ಲ, ಬೆಂಗಳೂರು ಬೆಳೆದಿದೆ, ಬೆಂಗಳೂರು ಜನಸಂಖ್ಯೆ ಜಾಸ್ತಿ ಆಗಿದೆ, ಒಬ್ಬ ಕಾರ್ಪೊರೇಟರಿಗೆ ಅಷ್ಟೊಂದು ಜನಸಂಖ್ಯೆಯನ್ನು ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನಾವು 25,000ಕ್ಕೆ 20,000ಕ್ಕೆ ಒಂದು ವಾರ್ಡ್ ಮಾಡ್ತಾ ಇದೀವಿ. ಅದಕ್ಕೆ ನಮಗೆ ಒಂದು ಕಾರ್ಪೊರೇಷನ್ ಸಾಕಾಗಲ್ಲ, 5 ಕಾರ್ಪೊರೇಷನ್ ಬೇಕು.
ಸದ್ಯ ದೇಶದ ಜನರ ಮುಂದೆ ಕಾಂಗ್ರೆಸ್ ಎಕ್ಸ್ಪೋಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಮಹಿಳಾ ಮೀಸಲಾತಿ ಬಿಲ್ ಅನ್ನ ವಿರೋಧಿಸಿ ಇವರೆಲ್ಲ ವೋಟ್ ಮಾಡಿದ್ರು, ಅದನ್ನ ಅಗೇನ್ಸ್ಟ್ ಆಗಿ ವೋಟ್ ಹಾಕಿದ್ರು. ಮೊದಲು ವೋಟ್ ಹಾಕಿದ್ದೇ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ವಿರುದ್ಧ ಈಗ ಅನುರಾಗ್ ಠಾಕೂರ್ ಕೇಂದ್ರದ ನಾಯಕರು ಕಿಡಿಕಾರ್ತಿದ್ದಾರೆ. ಅವ್ರು ಏನು ಅಂತ ಅವರು ಬಣ್ಣ ಬಯಲಾಯಿತು. ಮಹಿಳಾ ಮೀಸಲಾತಿಯ ವಿರುದ್ಧವಾಗಿ ಅವರು ವೋಟ್ ಹಾಕಿದ್ರು. ಕಾಂಗ್ರೆಸ್ ಪಕ್ಷ ವಿರುದ್ಧವಾಗಿ ಹಾಕಿತ್ತು, ಪರವಾಗಿರಲಿಲ್ಲ. ಒಂದು 54 ವೋಟ್ ಎಲ್ಲಾದರೂ ಬಿದ್ದಿದ್ರೆ ಇವತ್ತಿ ಕಂಪ್ಲೀಟ್ ವಿಧೇಯಕ ಏನಿತ್ತು ಅದು ಕಾಯ್ದೆಯಾಗಿ ಜಾರಿಯಾಗಿ ಇವತ್ತು 33% ರಿಸರ್ವೇಷನ್ ವಿಚಾರ ಮುಂದೆ ಬರ್ತಿತ್ತು. ಆದರೆ ಇದಕ್ಕೆ ವಿರುದ್ಧವಾಗಿದ್ದು ಅದು ಕಾಂಗ್ರೆಸ್ ಅಂತ ಕೇಂದ್ರದ ನಾಯಕರಾಗಿರುವಂತ ಅನುರಾಗ್ ಠಾಕೂರ್ ಅಸಮಾಧಾನವನ್ನ ಹೊರಗಾಕಿದ್ರು. But before that, I urge the Indian media to expose Congress, DMK, TMC and Samajwadi Party, who has backstabbed millions and millions of Indian women, has delayed their right. It is not a favor for the Indian women, it is their right. And it is the right time to give them their right. Bharatiya Janata Party reiterates its complete commitment to women empowerment, balanced representation and strengthening democracy. It's time not to create division or confusion, but it is high time to come together and strengthen the democratic setup or the framework of the country. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ